forces are shown in figure are acting at a point A. Determine the resultant. A force of 200 kN directed towards 30 degree of east of south. Force of 200 kN directed towards 30 degree of east of south. East of south. A force of 100 kN directed towards 60 degree of west of north. A force of 100 kN directed towards west of north. West of north. A force of 300 kN directed towards 40 degree of west of south. A force of 300 kN directed towards west of south. A force of 150 kN directed towards north. A force of 150 kN directed towards north. A force of 150 kN directed towards west. A force of 150 kN directed towards west. ಈಗ ಫೋರ್ಸಸ್ಗಳನ್ನು ಒಂದೊಂದಾಗಿ ಹಾರಿಜಾಂಟಲ್ ಮತ್ತು ವರ್ಟಿಕಲ್ ಕಾಂಪೊನೆಂಟ್ಗಳಾಗಿ ವಿಭಜಿಸೋಣ. ಸಮೇಷನ್ Fx ಈಕ್ವಲ್ ಟು ಈ 100 kN ಫೋರ್ಸಿನ ಹಾರಿಜಾಂಟಲ್ ಕಾಂಪೊನೆಂಟ್ 100 cos 60 100 sin 60. ಇದು sin 60 ಯಾಕಂದ್ರೆ ಆಂಗಲ್ ವರ್ಟಿಕಲ್ಗೆ ಇದೆ. ಸೊ 100 sin 60 100 sin 60 ಮತ್ತೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಮೈನಸ್. ಮತ್ತೆ ಈ 150 kN ಫೋರ್ಸ್ ಇದು ಹಾರಿಜಾಂಟಲ್ ಫೋರ್ಸ್ ಆಗಿದೆ ಮತ್ತೆ ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ ಮೈನಸ್ 150. ಮತ್ತೆ ಈ 300 kN ಫೋರ್ಸಿನ ಹಾರಿಜಾಂಟಲ್ ಕಾಂಪೊನೆಂಟ್ 300 sin 40 ಇದು ನೆಗೆಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ. ಸೊ ಅದಕ್ಕೋಸ್ಕರ 300 sin 40 ಮೈನಸ್. ಮತ್ತೆ ಈ 200 kN ಫೋರ್ಸಿನ ಹಾರಿಜಾಂಟಲ್ ಕಾಂಪೊನೆಂಟ್ 200 sin 30 200 sin 30 ಯಾಕಂದ್ರೆ ಸೈನ್ ಯಾಕಂದ್ರೆ ಆಂಗಲ್ ವರ್ಟಿಕಲ್ಗೆ ಇದೆ. ಸೊ ಇದು ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ 200 sin 30 ನೆಕ್ಸ್ಟ್ ಪ್ಲಸ್ ನೆಕ್ಸ್ಟ್ ಒಂದೊಂದು ಫೋರ್ಸ್ಗಳನ್ನ ವರ್ಟಿಕಲ್ ರೆಸಲ್ಯೂಷನ್ ಮಾಡೋಣ. ಇದು 150 kN ಫೋರ್ಸ್ ಇದು ವರ್ಟಿಕಲ್ ಇದೆ. ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ ಪಾಸಿಟಿವ್ 150. ನೆಕ್ಸ್ಟ್ ಇದು 100 kN ಫೋರ್ಸ್ ನ ವರ್ಟಿಕಲ್ ಕಾಂಪೊನೆಂಟ್ 100 cos 60 ಇದು ಪಾಸಿಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ 100 sin 60 ಪಾಸಿಟಿವ್ 100 cos 60 ಪಾಸಿಟಿವ್ 100 cos 60 ಪಾಸಿಟಿವ್. ನೆಕ್ಸ್ಟ್ ಈ 300 kN ಫೋರ್ಸಿನ ವರ್ಟಿಕಲ್ ಕಾಂಪೊನೆಂಟ್ 300 cos 40 ಯಾಕಂದ್ರೆ ಆಂಗಲ್ ವರ್ಟಿಕಲ್ಗೆ ಇದೆ. ಸೊ ಅದಕ್ಕೋಸ್ಕರ ಕಾಸ್. ಸೊ ಇದು ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ 300 cos 40. ಸೊ ಮೈನಸ್ 300 cos 40. ಈ 200 kN ಫೋರ್ಸಿನ ವರ್ಟಿಕಲ್ ಕಾಂಪೊನೆಂಟ್ 200 cos 30 ಇದು ನೆಗೆಟಿವ್ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ 200 cos 30 ನೆಗೆಟಿವ್ ವೈ ಆಕ್ಸಿಸ್ ಕಡೆ ಹೋಗ್ತಿದೆ. ಅದಕ್ಕೋಸ್ಕರ 200 cos 30. ಇದು ಆಂಗಲ್ ವರ್ಟಿಕಲ್ಗೆ ಇದೆ. ಅದಕ್ಕೋಸ್ಕರ ಇದು ಕಾಸ್ ಆಗುತ್ತೆ. ಸೊ ಇದು ಮೈನಸ್. ಈಗ ಈ ಸಮೇಷನ್ Fx ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fx ವ್ಯಾಲ್ಯೂ ಇಷ್ಟು ಬರುತ್ತೆ. ಮತ್ತೆ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದಾಗ ಸಮೇಷನ್ Fy ವ್ಯಾಲ್ಯೂ ಇಷ್ಟು ಬರುತ್ತೆ. ರಿಸಲ್ಟೆಂಟ್ ಈ ಫಾರ್ಮುಲಾದಿಂದ ಕೊಡಲಾಗಿದೆ. R equal to summation Fx square plus summation Fy square. ಈ ಸಮೇಷನ್ Fx ಮತ್ತು ಸಮೇಷನ್ Fy ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. R ಸಿಗುತ್ತೆ. ಮತ್ತೆ ರಿಸಲ್ಟೆಂಟ್ ಡೈರೆಕ್ಷನ್ ಥೀಟಾ tan inverse of summation Fy by summation Fx ಈ ಫಾರ್ಮುಲಾದಿಂದ ಕೊಡಲಾಗಿದೆ. ಸಮೇಷನ್ Fy ಮತ್ತು ಸಮೇಷನ್ Fx ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಆವಾಗ ಥೀಟಾ ಇಷ್ಟು ಸಿಗುತ್ತೆ. ಈಗ ಸಮೇಷನ್ Fx ಮತ್ತು ಸಮೇಷನ್ Fy ಮೇಲೆ ಈ ವ್ಯಾಲ್ಯೂಗಳ ಮೇಲೆ ರಿಸಲ್ಟೆಂಟ್ ಯಾವ ಕ್ವಾಡ್ರಂಟ್ ಅಲ್ಲಿ ಇದೆ ಅಂತ
ನಾವು ಅಂದಾಜು ಮಾಡೋಣ. ಈಗ ಸಮೇಷನ್ ಎಫ್ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಇದೆ, ಸಮೇಷನ್ ಎಫ್ ಐ ವ್ಯಾಲ್ಯೂ ನೆಗೆಟಿವ್ ಇದೆ. ಈ ಎರಡು ವ್ಯಾಲ್ಯೂಗಳು ನೆಗೆಟಿವ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಇರುತ್ತವೆ ಅಂತ ಅಂದ್ರೆ ಅವು ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇರ್ತವೆ. ಸೊ ಸಮೇಷನ್ ಎಫ್ ಎಕ್ಸ್ ನೆಗೆಟಿವ್, ಇದು ನೆಗೆಟಿವ್ 329.438 ಮತ್ತೆ ಸಮೇಷನ್ ಎಫ್ ಐ ನೆಗೆಟಿವ್, ಇದು 266.415. ಸೊ ರಿಸಲ್ಟೆಂಟ್ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ. ಸೊ ರಿಸಲ್ಟೆಂಟ್ 386.96 ಮತ್ತೆ ಆಂಗಲ್ ಎಷ್ಟು ಮಾಡುತ್ತೆ ಅಂದ್ರೆ 31.643 ಡಿಗ್ರೀಸ್ ಹಾರಿಜಾಂಟಲ್ ಗೆ ಮಾಡುತ್ತೆ. ಸೊ ರಿಪ್ರೆಸೆಂಟೇಷನ್ ಆಫ್ ರಿಸಲ್ಟೆಂಟ್ ಅಂದ್ರೆ ಇವೆಲ್ಲ ಫೋರ್ಸಸ್ ಕೊಟ್ಟಿರೋ ಫೋರ್ಸಸ್ ಮತ್ತೆ ಇದು ರಿಸಲ್ಟೆಂಟ್ ಎಷ್ಟು ಅಂದ್ರೆ ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು ಅಂದ್ರೆ 386.96 ಕಿಲೋನ್ಯೂಟನ್ ಮತ್ತೆ ಎಷ್ಟು ಆಂಗಲ್ ಮಾಡುತ್ತೆ ಅಂದ್ರೆ 29.60 31.643 ಡಿಗ್ರೀಸ್ ಆಂಗಲ್ ಮಾಡುತ್ತೆ.